ವಿಧೇಯಕವನ್ನ ತಂದಿರ್ತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಸಹಕಾರಿ ಆಂದೋಲನ ಸರ್ಕಾರದ ಆಂದೋಲನ ಆಗಬಾರ್ದು, ಇದು ಜನರ ಆಂದೋಲನ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ತಿದ್ದುಪಡಿಗಳನ್ನ ತಂದಿದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಏನು ಹಿಂದೆ 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಅಸ್ತಿತ್ವಕ್ಕೆ ಬಂದಿತ್ತು, ಆ ಒಂದು ತಪ್ಪಿಸಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ. ನಮ್ಮ ಯತ್ನಾಳವ್ರಿಗೂ ಚೆನ್ನಾಗಿ ಗೊತ್ತು, ಚುನಾವಣೆ ಆಗ್ಬೇಕು ಅಂದ್ರೆ ಎಲ್ಲ ಮಾಡೋದು ಇಲಾಖೆಯವರೇ, ಆದ್ರೆ ಅವರಿಗೆ ಪರ್ಮಿಷನ್ ತಗೋಬೇಕು ಅಂದ್ರೆ ಬಹಳಷ್ಟು ಸಮಯನೂ ಹಾಳಾಗ್ತದೆ, ಹಣನೂ ವ್ಯಯ ಆಗ್ತದೆ. ಅದನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನ ರದ್ದು ಮಾಡಿ ಮೊದಲು ಏನಿತ್ತು 97ನೇ ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿ ಅದನ್ನ ಮತ್ತೆ ಪುನಃಸ್ಥಾಪನೆ ಮಾಡತಕ್ಕಂಥ ಒಂದು ಅಂಶಗಳನ್ನ ಇದರಲ್ಲಿ ಒಳಗೊಂಡಿದೆ. ತದನಂತರ ಏನೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಕೆಲವು ಹೈಕೋರ್ಟ್ಗೆ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಿವೆ. ಯಾವುದು ಅಂದ್ರೆ ನಮ್ಮಲ್ಲಿ ಸೆಕ್ಷನ್ 20 ಅವನು 5 ವರ್ಷ ಜನರಲ್ ಬಾಡಿನಲ್ಲಿ 2 ವರ್ಷ ಭಾಗವಹಿಸಿರ್ಬೇಕು, ಅವನು ಬಿಸ್ನೆಸ್ ಮಾಡಿರ್ಬೇಕು. ಹೀಗಾಗಿ ಅವರನ್ನ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಅಲ್ಲಿ ಆಡಳಿತ ಮಂಡಳಿನಲ್ಲಿ ಅವನು ಸ್ಪರ್ಧೆ ಮಾಡ್ತಕ್ಕಂಥದಕ್ಕಾಗ್ಲಿ ಅದು ನಿಷೇಧ ಇರ್ತಾ ಇತ್ತು. ಅದನ್ನ ತೆಗೆದು ಯಾರೆಲ್ಲ ಸದಸ್ಯರಿರ್ತಾರೆ ಅವರೆಲ್ಲರಿಗೂ ಕೂಡ ಅಧಿಕಾರವನ್ನ ಸ್ಪರ್ಧೆ ಮಾಡೋದಿರ್ಬೋದು, ಅವರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನ ಮತ್ತೆ ಕೊಡ್ತಕ್ಕಂಥದ್ದು. ಇದನ್ನ ನಿರ್ಬಂಧ ಇದ್ದಾಗ ಸುಮಾರು 2 ವರ್ಷದಲ್ಲಿ 1500ಕ್ಕೂ ಸರಿಸುಮಾರು 500ಕ್ಕೂ ಹೆಚ್ಚು ಮೊಕದ್ದಮೆಗಳು ಹೈಕೋರ್ಟ್ ನಲ್ಲಿ ದಾಖಲಾಗ್ತಾ ಇದೆ. ಅದರಿಂದ ಜನರಿಗೂ ಅನಾನುಕೂಲ, ಸರ್ಕಾರಕ್ಕೂ ಕೂಡ ಈ ಎಲ್ಲ ಕೇಸ್ಗಳಿಗೂ ಕೂಡ ತಿರುಗೋದು, ಮತ್ತೆ ಅಂತಿಮವಾಗಿ ಕಡೆ ದಿವಸ ನಾಳೆ ಎಲೆಕ್ಷನ್ ಹೋಗಿ ಇವತ್ತು ಆದೇಶ ಕೊಡೋರು, ಇವ್ರಿಗೆಲ್ಲ ಮತದಾರಗಳು ಕೊಡಿ ಇವ್ರಿಗೆಲ್ಲ ಅಂತೇಳಿ. ಈ ರೀತಿಯ ಗೊಂದಲಗಳಿಗೆ ತೆರೆಯನ್ನ ಎಳಿಬೇಕು ಅಂತೇಳಿ ಸೆಕ್ಷನ್ 20 ಇದಕ್ಕೆ ತಿದ್ದುಪಡಿಯನ್ನ ತಂದು ಎಲ್ಲ ಸದಸ್ಯರು ಯಾರೆಲ್ಲ ಷೇರ್ದಾರ ಇರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಕೊಡ್ತಕ್ಕಂಥದ್ದು, ಅವ್ರು ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅವರಿಗೆ ಹಕ್ಕನ್ನ ಕೊಡೋ ರೀತಿಯಲ್ಲಿ ತಿದ್ದುಪಡಿಯನ್ನ ತಂದಿದ್ದೇವೆ. ಹಾಗೇನೆ ಚುನಾವಣೆ, ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಹಳೆ ಆಕ್ಟ್ ಅಲ್ಲಿ 29F4 ಅಂತ ಒಂದು ನಿಯಮ ಇತ್ತು. ಅದನ್ನ ತೆಗೆದು ಎಲೆಕ್ಷನ್ ಕಮಿಷನ್ ಬಂದಾದ ಮೇಲೆ ಅಲ್ಲಿಗೆ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ನೀವು ಆಫೀಸ್ ಬೇರರ್ಸ್ ಚುನಾವಣೆ ಮಾಡಬೇಕಂತ ಇತ್ತು. ಆಗ ಸುಮಾರು 1-2 ತಿಂಗಳಾದ್ರೂ ಸಮಯ ಆಗ್ತದೆ. ಆ 2 ತಿಂಗಳ ಅವಧಿನಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ನಾವು ಹಿಂದೆ ಇದ್ದಂತ ಕಾಯ್ದೆನಲ್ಲಿ ಯಾವ ಅವಕಾಶಗಳಿತ್ತು ಅವನಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ 15 ದಿವಸದ ಒಳಗಡೆ ಸಭೆ ಕರೆದು ಅಲ್ಲಿನ ಪದಾಧಿಕಾರಿಗಳನ್ನ ಚುನಾಯಿಸ್ತಕ್ಕಂಥದ್ದಕ್ಕೆ ನಾವು ಈ ಒಂದು ಕಾಯ್ದೆನಲ್ಲಿ ತಿದ್ದುಪಡಿಯನ್ನ ತಂದಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ. ಇದಾದ ನಂತರ ನಮ್ಮಲ್ಲಿ ಅಸಿಸ್ಟೆಂಟ್ ಸೊಸೈಟೀಸ್ ಅಂತ ಹೇಳಿ ಒಂದು ವ್ಯಾಖ್ಯಾನ ಇತ್ತು. ಅಸಿಸ್ಟೆಂಟ್ ಸೊಸೈಟಿನಲ್ಲಿ ಯಾರೆಲ್ಲ ಶೇರ್ ಅನ್ನ ಇಟ್ಟಿರ್ತಾರೆ ಅವ್ರಿಗೆ ಮಾತ್ರ ನಾಮಿನೇಷನ್ ಮಾಡಲಿಕ್ಕೆ ಅಧಿಕಾರ ಇದ್ದಂಥದ್ದು. ಈ ಅಸಿಸ್ಟೆಂಟ್ ಸೊಸೈಟಿ ವ್ಯಾಖ್ಯಾನ ಬಹಳ ಹಿಂದಿಂದು, ಬರೀ ಶೇರ್ ಮಾತ್ರ ಸೀಮಿತಗೊಳಿಸಿದ್ರು. ನಾವು ಈಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ MLA ಗ್ರಾಂಟ್ ತಗೊಂಡು ಅವ್ನು ಕಟ್ಟಡ ಕಟ್ಟಿರ್ತಾರೆ ಅಥವಾ ಸರ್ಕಾರದಿಂದ ನಿವೇಶನ ಪಡೆದಿರ್ತಾರೆ, ಅಥವಾ ನಾವು ಅವರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 5 ರೂಪಾಯಿನ ನಾವು ಅವರಿಗೆ ಪ್ರೋತ್ಸಾಹ ಧನ ಕೊಡ್ತೇವೆ. ಮತ್ತೆ ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಜಾರಿ ಮಾಡಿ ಇದನ್ನು ಕೂಡ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ ಅಲ್ಲಿ ಬರೋ ರೀತಿಯಲ್ಲಿ ನಾವು ಕಾಯ್ದೆನಲ್ಲಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಹಾಗೇನೆ ಈ ತಿದ್ದುಪಡಿ ಪ್ರಮುಖ ಉದ್ದೇಶ ಇನ್ನೊಂದು, ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ನಾವು ಗ್ರಾಮ ಪಂಚಾಯತಿನಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಮತ್ತೆ ಜಿಲ್ಲಾ ಪಂಚಾಯತಿ ರಿಸರ್ವೇಶನ್ ಇಟ್ಟಿದ್ದೀವಿ, ಜಿಲ್ಲಾ ಪಂಚಾಯತಿಲಿ ಇಟ್ಟಿದ್ದೀವಿ, ಮುನ್ಸಿಪಾಲಿಟಿಲಿ ಇಟ್ಟಿದ್ದೀವಿ, ಎಲ್ಲ ಕಡೆ ಇಟ್ಟು ಸಹಕಾರ ಸಂಘದಲ್ಲಿ ಮಾತ್ರ ರಿಸರ್ವೇಶನ್ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಅವರಿಗೆ ಸರ್ಕಾರನೇ ಷೇರು ಹಣ ಕೊಟ್ಟು ನಾವು ಸದಸ್ಯರು ಮಾಡಿರ್ತೀವಿ, ಆದ್ರೆ ಅವರಿಂದ ನಾವು ಅಧಿಕಾರ ಹಂಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು SC ಅಥವಾ ST, ಒಂದು ಲೇಡಿ, ಒಂದು ಜನರಲ್ ನಲ್ಲಿ ಇರ್ತಕ್ಕಂಥವ್ರಿಗೆ 3 ಜನಕ್ಕೆ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ ನಲ್ಲಿ ಯಾವೆಲ್ಲ ಸಹಕಾರ ಸಂಘಗಳು ಬರ್ತವೆ ಅವರಿಗೆ ಒಂದು
ನಾಮನಿರ್ದೇಶನ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸ್ತಕ್ಕಂಥ ತಿದ್ದುಪಡಿಗಳನ್ನು ತಂದಿದ್ದೀವಿ ಅಧ್ಯಕ್ಷರೇ. ಮತ್ತೆ ಅಂತಹ ಏನು ದೊಡ್ಡ ಇದರಲ್ಲಿ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅದು ಅಂದ್ಕೊಂಡಿಲ್ಲ. ನಾವು ಸನ್ಮಾನ್ಯ ಸೌದಿಯವರ ಅಧ್ಯಕ್ಷತೆಯಲ್ಲಿ ದೇವೇಗೌಡರು ಇವರೆಲ್ಲ ಷಡಕ್ಷರಿಯವರು ಇವರೆಲ್ಲ ಸದಸ್ಯರಿದ್ದಾರೆ. ಅವರು ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ ಕೊಟ್ಟ ಆಧಾರದ ಮೇಲೆ ಇದನ್ನ ಸೇರ್ಪಡೆ ಮಾಡಿದ್ದೇವೆ. ಆದ್ರೆ ಆ ಇಂಟ್ರೀಮ್ ರಿಪೋರ್ಟ್ ನಲ್ಲಿ ರಿಸರ್ವೇಶನ್ ಇರಲಿಲ್ಲ. ಅದೊಂದು ಸರ್ಕಾರ ಯೋಚನೆ ಮಾಡಿ ಅದನ್ನು ಕೂಡ ಸೇರಿಸಿ ಇವತ್ತು ತಮ್ಮ ಮುಂದೆ ಮಂಜೂರಾತಿಗೆ ಸದನದ ಒಪ್ಪಿಗೆಗೆ ಮಾಡಿಸಿದ್ದೇವೆ ಅಧ್ಯಕ್ಷ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.